ಹೇಳಿ ಮೇಡಮ್, ಹಿಪ್ನೋಟೈಸ್ ಅಂದ್ರೇನು? ಇದನ್ನ ಏನಪ್ಪಾ ಅಂದ್ರೆ ನಾವು ಕಲ್ತ್ಕೊಂಡು ನಮ್ಮ ಕಾಯಿಲೆಗಳನ್ನ ನಮ್ಮ ಸಮಸ್ಯೆಗಳನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು. ಒಂದು ವ್ಯಕ್ತಿಯನ್ನ ಮಲಗಿಸಿ ಅವ್ರನ್ನ ಪೂರ್ವ ಜನ್ಮಕ್ಕೆ ಕಳಿಸುವಂಥದ್ದಾಗ್ಲಿ, ನೆಗೆಟಿವ್ ಎನರ್ಜಿಯನ್ನ ರಿಮೂವ್ ಮಾಡೋದಾಗ್ಲಿ, ಅದು ಒಂದು ಸ್ಟೆಪ್ ಹಿಪ್ನೋಟೈಸ್ ಅಂತ ಬರುತ್ತೆ. ಬಟ್ ಸೆಲ್ಫ್ ಹಿಪ್ನೋಟೈಸ್ ನನ್ನ ಕ್ಲಾಸಲ್ಲಿ ಎಲ್ರಿಗೂ ನಾನು ಸಾಮಾನ್ಯವಾಗಿ ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ವಾಷಿಂಗ್ ಟೆಕ್ನಿಕ್ ಅನ್ನ ತಗೊಳ್ಳಿ. ನಮ್ಮ ಬ್ರೈನ್ ಅನ್ನ ವಾಶ್ ಮಾಡ್ಕೋಬಹುದು, ನಮ್ಮ ಕಿಡ್ನಿ ಸ್ಟೋನ್ ಇದ್ರೆ ಅದನ್ನ ವಾಶ್ ಮಾಡ್ಕೋಬಹುದು. ಈ ರೀತಿಯಲ್ಲಿ ಈ ವಾಷಿಂಗ್ ಟೆಕ್ನಿಕ್ ಅನ್ನ ಮಲಗಿರೋ ಜಾಗದಿಂದನೇ ನಾವು ಇನ್ನೊಬ್ಬನು ವಾಶ್ ಮಾಡ್ಬೋದು, ನಮ್ಮನ್ನು ವಾಶ್ ಮಾಡ್ಕೋಬಹುದು. ಇಲ್ಲ ನಮ್ಮ ಹಸ್ಬೆಂಡ್ಗೆ ಬೇರೆ ಕಡೆ ಅಫೇರ್ ಇದೆ, ಇಲ್ಲ ಬಾಸ್ ನಾನು ಕೊಡೋಂಥ ಕಷ್ಟಕ್ಕೆ ಸರಿಯಾಗಿ ಬಾಸ್ ನನಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅವರ ಮೈಂಡ್ಗೆ ನಾವು ಸಜೆಷನ್ಸ್ ಅನ್ನ 21 ಡೇಸ್ ತಪ್ಪದೆ ಸಜೆಷನ್ಸ್ ಅನ್ನ ಕೊಡುವಂಥದ್ದು. ನಾವು ಆ ಮೈಂಡ್ಗೆ ಸಜೆಷನ್ಸ್ ಅನ್ನ ಕೊಡ್ತಾನೆ ಹೋದ್ರೆ ತಗೊಂಡು ಅದರ ತರ ಫಾಲೋ ಮಾಡಕ್ಕೆ ಆ ಮೈಂಡು ಶುರು ಮಾಡುತ್ತೆ. ಇದು ಕಲಿಯೋಕೆ ಎಷ್ಟು ಟೈಮ್ ಬೇಕಾಗುತ್ತೆ ಮೇಡಮ್? ಇಲ್ಲಿ ನಮ್ಮಲ್ಲಿ 1 ಡೇ ಅಷ್ಟೇ ಮ್ಯಾಮ್ ಇರುತ್ತೆ. ನಮ್ಮ ತಲೆ ಕೆಡಿಸ್ಕೊಂಡು ಅಯ್ಯೋ ಏನಪ್ಪ ಪಕ್ಕದಲ್ಲಿ ಅಕ್ಕ ಅಮ್ಮ ಅನ್ಕೊಂಡು ಪಕ್ಕದಲ್ಲಿ ಇದಾರೆ, ಅವರೇ ನಮ್ಗೇನೋ ಕಿರಿಕಿರಿ ಮಾಡ್ತಾ ಇದಾರೆ, ಬಟ್ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಿಮ್ಮ ಮೈಂಡ್ ಇದೆಯಲ್ಲ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕಳ್ಳರನ್ನ ಇಮ್ಮಿಡಿಯೇಟ್ ಆಗಿ ನಿಮಗೆ ಹೂಡಿಕೆ ಕೊಡುತ್ತೆ. ಬಟ್ ಯಾವುದಕ್ಕೂ ಸ್ವಲ್ಪ ಪ್ರಾಕ್ಟೀಸ್ ಅನ್ನೋದು ಬೇಕಾಗುತ್ತೆ. ಹಿಪ್ನೋಟೈಸ್ ಅನ್ನೋದು ಯಾರು ಬೇಕಾದ್ರೂ ಕಲಿಬಹುದಾ? ಇದರ ಇಂಪಾರ್ಟೆನ್ಸ್ ಏನು? ಹಾಗೆ ಹಿಪ್ನೋಟೈಸ್ ಕಲಿಬೇಕಾದ್ರೆ ಎಷ್ಟು ಟೈಮ್ ಬೇಕಾಗತ್ತೆ? ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಮ್ಗೆ ನೀಡ್ತಾರೆ ಮೇಡಮ್. ಹೇಳಿ ಮೇಡಮ್, ಹಿಪ್ನೋಟೈಸ್ ಅಂದ್ರೇನು? ಮೇಡಮ್, ಈ ಹಿಪ್ನೋಟೈಸ್ ಅಲ್ಲಿ ಎರಡು ವಿಧಾನ ಇದೆ. ಮೈನ್ ಬೇಸಿಕಲಿ ನಾವು ತಗೊಂಡಾಗ 2 ವಿಧಾನ ಇದೆ. ಒಂದು ವಿಧಾನ ಬಂದು ಸೆಲ್ಫ್ ಹಿಪ್ನೋಟೈಸ್ ಅಂತ. ಅಂದ್ರೆ ಈ ಸೆಲ್ಫ್ ಹಿಪ್ನೋಟೈಸ್ ಅನ್ನ ಯಾರು ಬೇಕಾದ್ರೂ ಕಲ್ತ್ಕೊಂಡು ನಮ್ಮ ಸೆಲ್ಫ್ಗೂ ಮಾಡ್ಕೋಬಹುದು, ಮತ್ತೆ ನಮ್ಮ ಸುತ್ತಮುತ್ತ ಇರುವಂತಹ ಜನಕ್ಕೂ ಸಹ ನಾವು ಮಾಡುವಂಥದ್ದು. ಅದರಲ್ಲಿ ನಮಗೆ ಟೆಕ್ನಿಕ್ಸ್ ಬಂದು ವಾಷಿಂಗ್ ಟೆಕ್ನಿಕ್ ಇದೆ, ಮತ್ತೆ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಟೆಕ್ನಿಕ್ ಇದೆ, ಡ್ರೀಮ್ ಟೆಕ್ನಿಕ್ ಇದೆ, ಮಿರರ್ ಟೆಕ್ನಿಕ್ ಇದೆ, ಗ್ಲಾಸ್ ಆಫ್ ವಾಟರ್ ಟೆಕ್ನಿಕ್ ಇದೆ, ಪೈನ್ ಕಂಟ್ರೋಲ್ ಟೆಕ್ನಿಕ್ ಇದೆ, ಸೈಕಿಕ್ ಸರ್ಜರಿ ಅಂತ ಇದೆ. ಇದನ್ನ ಏನಪ್ಪಾ ಅಂದ್ರೆ ನಾವು ಕಲ್ತ್ಕೊಂಡು ನಮ್ಮ ಕಾಯಿಲೆಗಳನ್ನ ನಮ್ಮ ಸಮಸ್ಯೆಗಳನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು. ಇನ್ನೊಂದು ಎಪಿಸೋಡ್ ಅದಂದ್ರೆ ಅದು ಹೈಯರ್ ಸ್ಟೇಜಿಗೆ ನಾವೆಲ್ಲ ಮಾಡ್ಕೊಂಡಿದೀವಲ್ಲ, ಅಂದ್ರೆ ಒಂದು ವ್ಯಕ್ತಿಯನ್ನ ಮಲಗಿಸಿ ಅವ್ರನ್ನ ಪೂರ್ವ ಜನ್ಮಕ್ಕೆ ಕಳಿಸುವಂಥದ್ದಾಗ್ಲಿ, ಅಥವಾ ಒಂದು ವ್ಯಕ್ತಿಯ ಒಂದು ಬ್ಯಾಕ್ ಗ್ರೌಂಡ್ ಅಂದ್ರೆ ಅವನು ಏನು ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ ಅದನ್ನ ತಿಳ್ಕೊಳ್ಳೋದಾಗ್ಲಿ, ನೆಗೆಟಿವ್ ಎನರ್ಜಿಯನ್ನ ರಿಮೂವ್ ಮಾಡೋದಾಗ್ಲಿ, ಅದು ಒಂದು ಸ್ಟೆಪ್ ಹಿಪ್ನೋಟೈಸ್ ಅಂತ ಬರುತ್ತೆ. ಬಟ್ ಅದು ಎಲ್ಲರೂ ಕಲೀಲಿಕ್ಕೆ ಕಷ್ಟ ಇರುತ್ತೆ ಅದು. ಬಟ್ ಸೆಲ್ಫ್ ಹಿಪ್ನೋಟೈಸು ನನ್ನ ಕ್ಲಾಸಲ್ಲಿ ಎಲ್ರಿಗೂ ನಾನು ಸಾಮಾನ್ಯವಾಗಿ ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದೊಂದು ಹಿಪ್ನೋಟೈಸ್ ಸೆಲ್ಫ್ ಹಿಪ್ನೋಟೈಸು ಒಂದೊಂದು ತರವಾಗಿ ವರ್ಕ್ ಮಾಡುತ್ತೆ. ಉದಾಹರಣೆಗೆ ಈಗ ವಾಷಿಂಗ್ ಟೆಕ್ನಿಕ್ ಅನ್ನ ತಗೊಳ್ಳಿ. ಈ ವಾಷಿಂಗ್ ಟೆಕ್ನಿಕ್ ಅಲ್ಲಿ ಬಂದು ನಮ್ಮ ಬ್ರೈನ್ ಅನ್ನ ವಾಶ್ ಮಾಡ್ಕೋಬಹುದು, ನಮ್ಮ ಕಿಡ್ನಿ ಸ್ಟೋನ್ ಇದ್ರೆ ಅದನ್ನ ವಾಶ್ ಮಾಡ್ಕೋಬಹುದು, ನಮ್ಗೆ ತುಂಬಾ ಕೋಪ ಭಯ ಇದ್ರೆ ಅದನ್ನ ವಾಶ್ ಮಾಡ್ಕೋಬಹುದು, ಅಥವಾ ನಮ್ಮನ್ನ ಯಾರು ದ್ವೇಷಿಸ್ತಾ ಇದ್ರೆ, ಅಥವಾ ಅವ್ರಿಗೆ ಕಿಡ್ನಿ ಪ್ರಾಬ್ಲಮು, ಲಿವರ್ ಪ್ರಾಬ್ಲಮು, ಸ್ಟೋನು ಏನೋ ಇದ್ರೆ ಅದನ್ನ ನಾವು ವಾಶ್ ಮಾಡ್ಬೋದು. ಈ ರೀತಿಯಲ್ಲಿ ಈ ವಾಷಿಂಗ್ ಟೆಕ್ನಿಕ್ ಅನ್ನ ಮಲಗಿರೋ ಜಾಗದಿಂದನೇ ನಾವು ಇನ್ನೊಬ್ಬನು ವಾಶ್ ಮಾಡ್ಬೋದು, ನಮ್ಮನ್ನು ವಾಶ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್ ಅಂತ ಬಂದಾಗ, ಈಗ ನಮ್ಮನೇಲಿ ಯಾರೋ ಒಂದು ಮಗು ಲವ್ ಮಾಡ್ತಾ ಇದೆ, ಇಲ್ಲ ನಮ್ಮ ಹಸ್ಬೆಂಡ್ಗೆ ಬೇರೆ ಕಡೆ ಅಫೇರ್ ಇದೆ, ಇಲ್ಲ ಬಾಸ್ ನಾನು ಪಡೋಂಥ ಕಷ್ಟಕ್ಕೆ ಸರಿಯಾಗಿ ಬಾಸ್ ನಂಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ನನಗೆ ಸ್ಯಾಲ್ರಿ ಜಾಸ್ತಿ ಮಾಡ್ತಾ ಇಲ್ಲ, ಅಥವಾ ಆ ವ್ಯಕ್ತಿಯಿಂದ ನನಗೇನೋ ಕೆಲವು ಪ್ರಾಬ್ಲಮ್ಸ್ ಅನ್ನೋದಿದೆ. ಅಂತ ಟೈಮಲ್ಲಿ ಅವರು ಮಲಗಿ ಆಲ್ಫಾ ಸ್ಟೇಜಲ್ಲಿ ಇರುವಂತಹ ಟೈಮಲ್ಲಿ ನಾವು ಅವ್ರ ಮೈಂಡನ್ನು ನಾವು ಕನೆಕ್ಟ್ ಮಾಡಿಕೊಂಡು ಅವರ ಮೈಂಡ್ಗೆ ನಾವು ಸಜೆಷನ್ಸ್ ಅನ್ನ 21 ಡೇಸ್ ತಪ್ಪದೆ ಸಜೆಷನ್ಸ್ ಅನ್ನ ಕೊಡುವಂಥದ್ದು. ಅಂದ್ರೆ ಒಂದು ವ್ಯಕ್ತಿಗೆ ನಾವು ಆ ಮೈಂಡ್ಗೆ ಆ ಟೈಮಲ್ಲಿ ಅರನಿದ್ರಾವಸ್ಥೆಯಲ್ಲಿ ಆ ಮೈಂಡ್ ಇದ್ದಾಗ ನಾವು ಆ ಮೈಂಡ್ಗೆ ಸಜೆಷನ್ಸ್ ಅನ್ನ ಕೊಡ್ತಾನೆ ಹೋದ್ರೆ ಆ ಮೈಂಡ್ ನಾವು ಏನು ಸಜೆಷನ್ ಕೊಟ್ಟಿದೀವಿ ಅದನ್ನ ತಗೊಂಡು ಅದರ ತರ ಫಾಲೋ ಮಾಡಕ್ಕೆ ಆ ಮೈಂಡು ಶುರು ಮಾಡುತ್ತೆ. ಮತ್ತೆ ಡ್ರೀಮ್ ಟೆಕ್ನಿಕ್, ಈ ಡ್ರೀಮ್ ಟೆಕ್ನಿಕ್ ನ ನಿರಂತರ ಅಭ್ಯಾಸದಿಂದ ನಾವು ಹಲವಾರು ವಿಷಯಗಳನ್ನ ನಾವು ತಿಳ್ಕೊಬಹುದು. ಈಗ ಉದಾಹರಣೆಗೆ ನಮ್ಮಲ್ಲಿ ಏನೋ ಒಂದು ವಸ್ತು ಕಳೆದೋಗಿದೆ, ನಾವು ನಮ್ಮ ಮೈಂಡ್ ಅನ್ನ ಶಾರ್ಪ್ ಮಾಡ್ಕೊಂಡು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮುಖಾಂತರ ವಿಷಯಗಳನ್ನ ತಿಳ್ಕೊಳ್ಳುವಂಥದ್ದು. ಯಾಕಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅಷ್ಟು ಪವರ್ ಇದೆ. ಈಗ ಅಂತಾರಲ್ಲ ಆ ತರಾನ ಆಗಿನ ಕಾಲದಲ್ಲಿ ನಮ್ಮ ಋಷಿ ಮುನಿಗಳು ಇರೋ ಜಾಗದಲ್ಲೇ ಇದ್ದು ಒಂದು ದಿವ್ಯ ದೃಷ್ಟಿಯಿಂದ ಬೇರೆ ಕಡೆ ನಡೆಯುವಂತಹ ಒಂದನ್ನ ಯಾವ ರೀತಿ ತಿಳ್ಕೊಂತ ಇದ್ರು, ನಮ್ಮ ಸನಾತನ ಧರ್ಮದಲ್ಲಿ ಅದಕ್ಕೆ ಬೇಕಾದಷ್ಟು ಪ್ರೂಫ್ಸ್ ಇದೆ. ಅದೇ ತರ ನಾವು ಮಲಗಿರುವಂತಹ ಜಾಗದಲ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕನಸನ್ನ ಕಾಣಕ್ಕೆ ಅಂತ ಹೊರಗಡೆ ಹೋಗುವಂತಹ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ
ಉದಾಹರಣೆಗೆ ನಮ್ಮ ಮನೇಲಿ ಏನೋ ಒಂದು ವಸ್ತು ಕಳೆದೋಗಿದೆ, ಓಕೆ. ಆ ವಸ್ತು ಯಾರು ತಗೊಂಡಿದ್ದಾರೆ ಅದು ಹ್ಮ್. ನಂಗೆ ಡ್ರೀಮ್ ಅಲ್ಲಿ ನಂಗೆ ಅದನ್ನ ತೋರ್ಸು. ಇಲ್ಲ ಅಕಸ್ಮಾತ್ ನನ್ಗೆ ಈಗ ಯಾರೋ ನಮ್ಮ ಮನೆ ಮುಂದೆ ಏನೋ ತಂದು ಹಾಕಿದ್ದಾರೆ, ಅದನ್ನ ನನ್ಗೆ ತಂದು ಯಾರು ಹಾಕಿದ್ದಾರೆ ಅಂತ ನಂಗೆ ಡ್ರೀಮ್ ಅಲ್ಲಿ ತೋರ್ಸು. ಈ ರೀತಿಯಾಗಿ ನಮಗೆ ಗೊತ್ತಿಲ್ಲದೆ ನಮ್ಗೆ ನಿಗೂಢವಾಗಿ ನಮ್ ತಲೆ ಕೆಡ್ಸ್ಕೊಂಡು, ಅಯ್ಯೋ ಏನಪ್ಪ ಪಕ್ಕದಲ್ಲಿ ಅಕ್ಕ ಅಮ್ಮ ಅನ್ಕೊಂಡು ಪಕ್ಕದಲ್ಲಿ ಇದಾರೆ, ಅವರೇ ನಮ್ಗೇನೋ ಕಿರಿಕಿರಿ ಮಾಡ್ತಾ ಇದಾರೆ, ಬಟ್ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಿಮ್ಮ ಮೈಂಡ್ ಇದೆಯಲ್ಲ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕಳ್ಳರನ್ನ ಇಮ್ಮಿಡಿಯೇಟ್ ಆಗಿ ನಿಮ್ಗೆ ಹೂಡಿಕೆ ಕೊಡುತ್ತೆ. ಬಟ್ ಯಾವ್ದಕ್ಕೊಂದು ಸ್ವಲ್ಪ ಪ್ರಾಕ್ಟೀಸ್ ಅನ್ನೋದು ಬೇಕಾಗತ್ತೆ. ಇದನ್ನ ನಾವು ಬೇಕಾದಷ್ಟು ಸಂದರ್ಭಗಳಲ್ಲಿ ಇದನ್ನ ನಾವು ಯೂಸ್ ಮಾಡ್ಕೋಬಹುದು. ಓಕೆ. ಈಗ ನಮ್ಗೆ ಹೇಳಿದ್ನಲ್ಲ ಇಷ್ಟೊತ್ತು, ಆ ರೀತಿ ನಮ್ಗೆ ಬೇಕಾಗಿರೋ ಸಂದರ್ಭಗಳಲ್ಲಿ ಅದನ್ನ ಯೂಸ್ ಮಾಡ್ಕೊಂಡು ಸಮಸ್ಯೆಗಳನ್ನ ನಾವು ಕ್ಲಿಯರ್ ಮಾಡ್ಕೋಬಹುದು. ಇದು ಕಲಿಯೋಕೆ ಎಷ್ಟು ಟೈಮ್ ಬೇಕಾಗುತ್ತೆ ಮೇಡಮ್? ಇಲ್ಲಿ ನಮ್ಮಲ್ಲಿ ಒನ್ ಡೇ ಅಷ್ಟೇ ಮ್ಯಾಮ್ ಇರುತ್ತೆ. ಮತ್ತೆ ನಾವು ನೆಕ್ಸ್ಟ್ ಇದು ಅಂತ ಹೋದಾಗ ಮಿರರ್ ಟೆಕ್ನಿಕ್, ನಮ್ಮ ಶತ್ರುಗಳನ್ನ ಯಾವ ರೀತಿ ಸೈಲೆಂಟ್ ಮಾಡ್ಬೇಕು, ಈಗ ಮಿರರ್ ಟೆಕ್ನಿಕಲಿ ಆಗಲ್ಲ ಅನ್ನೋದನ್ನ ಆಗೋ ತರ ಯಾವ ರೀತಿ ಮಾಡ್ಕೋಬೇಕು, ಬಿಸ್ನೆಸ್ ಅಲ್ಲಾಗ್ಲಿ ಲೈಫ್ ಅಲ್ಲಾಗ್ಲಿ 0 ಇಂದ 100% ಹೋಗೋ ತರ ನಮ್ಮ ಆತ್ಮಶಕ್ತಿಯನ್ನ ಬಳಸ್ಕೊಂಡು ನಾವು ಯಾವ ರೀತಿ ನಾವು ಅದನ್ನ ನಾವು ಪೂರೈಸ್ಕೋಬೇಕು ಅಂದ್ರೆ ನಮ್ಮ ಮೈಂಡ್ಗೆ ನಾವು ಅರ್ಥ ಮಾಡಿಸ್ಬೇಕು. ಈಗ ಒಂದು ಬ್ಲೂ ಮಿರರ್ ಅಲ್ಲಿ ನಂಗೆ ಇಂಥ ಕಷ್ಟ ಇದೆ, ಮತ್ತೆ ಅದನ್ನ ಆ ಕಷ್ಟವನ್ನ ನಮ್ಮ ಮೈಂಡ್ಗೆ ತೋರಿಸ್ಬಿಟ್ಟು ನನಗೆ ಅಂತ ಕಷ್ಟ ಬೇಕಾಗಿಲ್ಲ, ಎಲ್ಲವನ್ನ ಬಲ್ಲಂತ ನನ್ನ ಆತ್ಮವೇ, ಪ್ರಪಂಚದಲ್ಲಿ ಅತಿ ಶಕ್ತಿಶಾಲಿಯಾಗಿರುವಂತಹ ನನ್ನ ಆತ್ಮವೇ, ನನಗಿಂತ ದೃಶ್ಯ, ನನಗಿಂತ ಕಷ್ಟ ನನಗೆ ಬೇಕಾಗಿಲ್ಲ ಅಂತ ಮತ್ತೆ ನಾವು ವೈಟ್ ಪ್ರೇಮಲ್ಲಿ ಅದನ್ನ ನಾವು ಪಾಸಿಟಿವ್ ಆಗಿ ನಾವು ಮತ್ತೆ ನಾವು ಅದೇ ಸೀನನ್ನ ರೀಕ್ರಿಯೇಟ್ ಪಾಸಿಟಿವ್ ಆಗಿ ಮಾಡ್ಕೊಂಡಾಗ ನಮ್ಮ ಮೈಂಡ್ ಏನ್ ಮಾಡುತ್ತೆ, ಆ ಪಾಸಿಟಿವ್ ಇದಕ್ಕೆ ಬೇಡವೇನೋ ಇದು ಅಂದ್ರೆ ನನ್ನ ಈ ದೇಹಕ್ಕೆ ಇದು ಬೇಕಾಗ್ತಾ ಇಲ್ಲ, ಸರಿ ಇದನ್ನ ಆಚೆ ಕಳ್ಸೋಣ, ಸರಿ ಇನ್ನೇನೋ ಕೇಳ್ಕೊಂತದಲ್ಲ ಸರಿ ಕೊಡೋಣ ಅನ್ನೋ ತರ ನಮ್ಮ ಮೈಂಡ್ ಏನ್ ಮಾಡುತ್ತೆ, ನಮ್ಗೆ ಸಪೋರ್ಟ್ ಮಾಡಕ್ಕೆ ಶುರು ಮಾಡುತ್ತೆ. ಓಕೆ. ಅದೇ ತರ ಪೈನ್ ಕಂಟ್ರೋಲರ್ ಅಲ್ಲಿ ತುಂಬಾ ನೋವುಗಳು, ಡೈಲಿ ತಲೆನೋವು ಬರ್ತಾ ಇದೆ, ಡೈಲಿ ಕೈ ನೋವು ಬರ್ತಾ ಇದೆ ಅಂತದನ್ನ ನಮ್ಮ ಮೈಂಡ್ ಮುಖಾಂತರ ಅದನ್ನ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಗ್ಲಾಸ್ ಆಫ್ ವಾಟರ್ ಟೆಕ್ನಿಕಲ್ ಇನ್ನೇನ್ ಕುತ್ತಿಗೆ ಬಂದ್ಬಿಟ್ಟಿದೆ, ನಾವ್ ಏನ್ ಮಾಡೋದು, ಅಯ್ಯೋ ಬೇರೆ ದಾರಿನೇ ಇಲ್ವೇ ಅನ್ನೋ ಟೈಮಲ್ಲಿ ಆ ಸಮಸ್ಯೆಯಿಂದ ಹೊರಗಡೆ ಬರಕ್ಕೆ ಆ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೋಬಹುದು. ಈ ರೀತಿ ಹಿಪ್ನಾಟೈಸ್ ಅನ್ನ ಕಲ್ತಿರೋಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವುದೇ ಸಮಸ್ಯೆ ಬರ್ಲಿ ಅವರ ಪಾಡಿಗೆ ಅವರು ಅವರಷ್ಟಿಗೆ ಅವರೇ ಕ್ಲೀನ್ ಆಗಿ ಆ ಸಮಸ್ಯೆನ ಪರಿಹಾರ ಮಾಡ್ಕೋಬಹುದು. ಓಕೆ.